ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ನನಗದು ಗೊತ್ತಾಗ್ತಾ ಇಲ್ಲ. ಇದು ಮೊದಲನೇ ಬಾರಿಗೆ ನಾನು ತಮ್ಮ ಜೊತೆ ಇವತ್ತು ಭೇಟಿಯಾಗಿದ್ದು. ಇನ್ನೂ ಬಹಳ ದೂರ ಹೋಗಬೇಕಿದೆ. ನಾವೆಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ಕೈ ಜೋಡಿಸ್ಕೊಂಡು ಒಬ್ರಿಗೊಬ್ರಿಗೂ ನಾವು ಸಹಾಯ ಮಾಡ್ತಾ ಹೆಗಲು ಕೊಟ್ಟು ಮುಂದೆ ಹೋಗಬೇಕು ಅನ್ನೋದೇ ನನ್ನ ಆಸೆ. ಈಗ ಮುಖ್ಯವಾಗಿ ನಾನು ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ಡಾಕ್ಟರ್ ಜಾನಕಿ ಆರ್ತೋರ್ವಿ ಪ್ರಾಧ್ಯಾಪಕರಾಗಿ ಹಾಗೂ ಉಪ ವೈದ್ಯಕೀಯ ಅಧೀಕ್ಷಕರಾಗಿ KMC RI ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಸುಮಾರು 28 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿ ಬಂದು ಇವತ್ತು ಇಲ್ಲಿ ವಿಶೇಷಾಧಿಕಾರಿಯಾಗಿ ಸರ್ಕಾರ ನನಗೆ ಒಂದು ಹೊಸ ಹೆಚ್ಚುವರಿ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹೊರಿಸಿದ್ದು ಕೇವಲ ಸರ್ಕಾರಕ್ಕೆ ಬೇಕಾಗಿ ಅಂತಲ್ಲ, ಅಥವಾ ಇಲ್ಲಿ ಜನತೆಗೆ ಬೇಕಂತಲ್ಲ, ಇದು ನಾನಾಗೆ ಆಯ್ಕೊಂಡಂತ ಒಂದು ಈ ಒಂದು ಕಾರ್ಯವನ್ನ ಯಾಕಿಷ್ಟು ನಾನು ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಇವತ್ತು ಅಂತಂದ್ರೆ, ಇದು ನನ್ನ ತಂದೆಯವರ ಹುಟ್ಟೂರು ತೊರ್ವಿ. ಇಲ್ಲಿ ನನಗೆ ಅನ್ನದ ಋಣ ತೀರಿಸಬೇಕಾಗಿದ್ದಂತಹ ಒಂದು ಅತ್ಯುತ್ತಮ ಅವಕಾಶವನ್ನ ಇವತ್ತು ಸರ್ಕಾರ ನನಗೆ ಒದಗಿಸಿಕೊಟ್ಟಿದೆ. ಆ ಋಣ ನಾನು ತೀರಿಸಬೇಕು ಅಂತಂದ್ರೆ ಇದು ಒಬ್ಬರಿಂದ ಸಾಧ್ಯವಾಗುವ ಮಾತಲ್ಲ. ತಾವೆಲ್ಲರೂ ಈಗ ಪಟ್ಟಂತಹ ಶ್ರಮ, ಹೋರಾಟ, ಕಷ್ಟ ಕಾರ್ಪಣ್ಯಗಳು ನಾನು ಕಂಡಿಲ್ಲ, ಬಹುಶಃ ನಾನು ನೋಡಿರ್ಲಿಕ್ಕಿಲ್ಲ. ಆದರೆ ಅದನ್ನ ಅನುಭವಿಸುವಂತಹ ಒಂದು ಶಕ್ತಿ ಆ ದೇವರು ನನಗೆ ವಹಿಸಿದ್ದಾನೆ. ನಾನು ನಿಮ್ಮ ಜಾಗದಲ್ಲಿ ನಿಂತು ಇವತ್ತು ಮಾಡಿರೋ ಕೆಲಸ ಅದು ಎಷ್ಟು ಶ್ಲಾಘನೀಯ ಅಂತಂದ್ರೆ ಎಷ್ಟು ಹೇಳಿದ್ರು ಸಾಲದು. ಇದು ಕೇವಲ ಇಲ್ಲಿ ನೆರೆದಿರುವಂತಹ ಹೋರಾಟಗಾರರ ಬಗ್ಗೆ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನ ಕನಸಿನ ಕೂಸು. ಇವತ್ತು ನಿಮ್ಮೆಲ್ಲರ ಕನಸನ್ನ ಹೊತ್ಕೊಂಡು ನಾನು ಕನಸು ಕಂಡು ಅದನ್ನ ನನಸಾಗ್ಸೋಕಂತ ಹೇಳಿ ಇಲ್ಲಿ ಒಂದು ಸಮಾಜನ ನಾವು ಯಾಕೆ ಕಟ್ಕೊಂಡ್ವಿ ಅನ್ನೋದು ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಿಗೆ ಗೊತ್ತಿರುವಂತಹ ವಿಷಯ. ಒಬ್ಬರೇ ನಾವು ಏನು ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ನಮಗೆ ಮತ್ತೊಬ್ರು ಬೇಕು, ಅವ್ರ ಸಹಕಾರ ಬೇಕು. ನಮ್ಮ ಮನೆಯೊಳಗೆ ಕೂತ್ಕೊಂಡೆ ನಾವು ಬಗ್ಗೆ ಎಷ್ಟಂತ ಗಾಡಿ ಜೊತೆ ಮಾತಾಡೋಕ್ಕಾಗಂಗಿಲ್ಲ. ಇವತ್ತು ಏನೇ ಒಂದು ಪರಿಸ್ಥಿತಿ ಬಂದ್ರೂ 3 ದಿವಸದಿಂದ 4 ದಿವಸದವರೆಗೂ ನಾನು ನನ್ನ ರೂಮ್ ಒಳಗೆ ಕೂತ್ಕೊಂಡು ನನ್ನ ಮನೆಯೊಳಗಿದ್ದು ಆ ಒಂದು ಕಂಫರ್ಟ್ ಝೋನಿಂದ ಹೊರಗೆ ಬರಲಾರ್ದಂಗೆ ನಾನು ಆರಾಮಾಗಿರ್ಬೋದು. 4ನೇ ದಿವಸ 5ನೇ ದಿವಸ ನಾನು ಆಗಲೇಬೇಕಾದಂತಹ ಪರಿಸ್ಥಿತಿ ಬರ್ತೈತೆ ಅನ್ನೋ ಒಂದು ಉದ್ದೇಶದಿಂದನೇ ನಾವಿವತ್ತು ಸಮಾಜವನ್ನು ಕಟ್ಕೊಂಡಿದ್ದೀವಿ. ಈ ಸಮಾಜದಲ್ಲಿ ನಾವು ನನ್ನದು ತನ್ನದು ಅನ್ನೋದು ಯಾವುದೂ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ನಿಂತು ಮಾನವೀಯತೆ ಅನ್ನುವಂತಹ ಮೌಲ್ಯಗಳನ್ನ, ಮಾನವೀಯತೆ ಅನ್ನುವಂತಹ ಒಂದು ಧರ್ಮವನ್ನ ನಾವೆಲ್ಲರೂ ಪಾಲಿಸಿದ್ರೆ ಖಂಡಿತವಾಗಿಯೂ ನಾವು ಕಂಡಂತ ಕನಸು ಇವತ್ತು ನನಸಾಗೋದ್ರಲ್ಲಿ 2 ಮಾತಿಲ್ಲ. ಈಗಾಗಲೇ ಅರ್ಧಕ್ಕಿಂತ ಹೆಚ್ಚು ಶ್ರಮ ನೀವೆಲ್ಲ ಪಟ್ಟಿದ್ದೀರಿ. ಇಲ್ಲಿ ಕುಳಿತಿರುವಂತಹ ನನ್ನ ಸಹೋದ್ಯೋಗಿಯಾದಂತಹ ಡಾಕ್ಟರ್ ಮಾಸುಹೊಳಿ ಸರ್ ಸಾಕಷ್ಟು ಶ್ರಮಪಟ್ಟು ಇಲ್ಲಿರುವಂತಹ ಸಚಿವರು, ಮಾನ್ಯ ಸಚಿವರು, ಈ ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರತಿಯೊಬ್ಬ ಶಾಸಕರು ಎಲ್ಲರ ಶ್ರಮನೂ ಇದರಲ್ಲಿ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಎಲ್ಲರೂ ನಾವು ಅದೇ ಉಪ್ಪು ಹಾಕ್ತೀವಿ, ಖಾರ ಹಾಕ್ತೀವಿ, ಹುಳಿ ಹಾಕ್ತೀವಿ, ಬೆಲ್ಲ ಹಾಕ್ತೀವಿ. ಒಂದು ಪಲ್ಯ ಮಾಡಬೇಕು ಅಂತಂದ್ರೆ ಇವೆಲ್ಲ ಹಾಕಿದಾಗನೇ ಒಂದು ಸ್ವಾದಿಷ್ಟವಾದಂತಹ ಒಂದು ಅಡುಗೆ ತಯಾರಾಗ್ತೈತಿ. ಅದೇ ರೀತಿ ಇಲ್ಲಿ ನಾನೊಬ್ಬಳೇ ಮಾಡ್ತೀನಿ ಅಥವಾ ನಾವಷ್ಟೇ ಮಾಡಿದ್ದೀವಿ ಅಂದರೆ ಅದು ತಪ್ಪು. ಬಹುಶಃ ನನ್ನ ಪ್ರಕಾರ ಅದು ತಪ್ಪು. ಎಲ್ಲರೂ ಸಹಕಾರ ಇದ್ದರೆ ಮಾತ್ರ ಈ ಒಂದು ಮಟ್ಟಕ್ಕೆ ನಾವು ಬೆಳಿಬೋದು, ಇನ್ನೂ ಬೆಳ್ಕೊಂಡು ಹೋಗ್ಬೋದು. ಇದೇ ಒಂದು ಶ್ರಮ, ಇದೇ ಒಂದು ಛಲ, ಇದೇ ಒಂದು ಹಠ ನಿಮ್ಮೆಲ್ಲರೊಳಗೂ ಇದ್ದರೆ ಇನ್ನೂ ನಾವು ಮುಂದೆ ನಿಮ್ಮ ಜೊತೆ ನಾನು, ನನ್ನ ಜೊತೆ ಸರ್, ನಮ್ಮೆಲ್ಲರ ಜೊತೆ ಸರ್ಕಾರ, ನಮ್ಮೆಲ್ಲರ ಜೊತೆ ಇಲ್ಲಿರುವಂತಹ ನಮ್ಮ ಜಿಲ್ಲಾ ಸಚಿವರು, ಸನ್ಮಾನ್ಯ ಸಚಿವರು, ಹಾಗೆ ಇನ್ನುಳಿದ ಶಾಸಕರು, ನಮ್ಮ ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ಬರಿಗೂ ಅವರವರದೇ ಆದಂತಹ
ಬಹುಶಃ ನನ್ನ ಮಾತು ನೀವೆಲ್ಲ ಒಪ್ತೀರಿ ಇವತ್ತು. ಹಂಗಿರುವಾಗ ನಾವೆಲ್ಲ ಒಟ್ಟಿಗೆ ಸೇರಿ ವಿಜಯಪುರದತ್ತ ಇಡೀ ಜಗತ್ತು, ನಾನು ನನ್ನ ಕರ್ನಾಟಕ ರಾಜ್ಯದ ಬಗ್ಗೆ ಹೇಳ್ತಾ ಇಲ್ಲ, ಇಡೀ ಜಗತ್ತು ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ಹತ್ರ ನಮ್ಮ ಹೊಸದಾಗಿ ಸ್ಥಾಪಿತವಾಗಿರುವಂತಹ ಒಂದು ವೈದ್ಯಕೀಯ ಮಹಾವಿದ್ಯಾಲಯವನ್ನು ತಿರುಗಿ ನೋಡುವ ಒಂದು ಹಂತಕ್ಕೆ ನಾವು ತಗೊಂಡು ಹೋಗ್ತೀನಿ. ತಮ್ಮೆಲ್ಲರ ಸಹಕಾರದಿಂದ, ಸರ್ಕಾರದ ಸಹಕಾರದಿಂದ, ಸರ್ ಸಹಕಾರದಿಂದ ಅಂತ ನಾನಿವತ್ತು ತಮಗೆ ಭರವಸೆ ಕೊಡ್ತಾ ಇದ್ದೀನಿ. ಇದು ಖಂಡಿತವಾಗಿ ಇದು ನನ್ನ ಕನಸಿನ ಕೂಸಷ್ಟೇ ಅಲ್ಲ. ನಾನು ಹೇಳಿದ್ನಲ್ಲ, ಅನ್ನದ ಋಣ ನನ್ನ ಮೇಲೆ, ನನ್ನ ಹೆಗಲ ಮೇಲೆ, ನನ್ನ ಆ ಭಾರ ನಾನು ಇಳಿಸ್ಬೇಕು. ಅದೇ ಇದು ನನ್ನ ಜಿಲ್ಲೆ, ನನ್ನ ತಂದೆಯ ಹುಟ್ಟೂರು. ಇವತ್ತು ನಾನು ಏನೇ ಇದ್ರೂ, ನಾವೆಲ್ಲ ಇವತ್ತು ಏನೇ ಇದ್ದರೂ ಅದು ನಮ್ಮ ಅಸ್ತಿತ್ವ ನಾವು ಪಡ್ಕೊಂಡಿದ್ದು ನಮ್ಮ ತಂದೆ ತಾಯಿಯಿಂದ. ಹೀಗಾಗಿ ಅವರ ಋಣ ನಾನು ತೀರಿಸಬೇಕಂತಂದರೆ ಇದು ನನಗೆ ದೇವರು ಕೊಟ್ಟಂತಹ ಮಹದವಕಾಶ. ಇದನ್ನು ನಾನು ಸಂಪೂರ್ಣವಾಗಿ ಪೂರ್ಣ ಮನಸ್ಸಿನಿಂದ ಮನಸ್ಫೂರ್ತಿಯಾಗಿ ನಾನು ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿ ತಮ್ಮೆಲ್ಲರ ಕನಸನ್ನು ನನಸು ಮಾಡ್ತೀನಿ ಅಂತ ಇವತ್ತು ತಮ್ಮೆಲ್ಲರಿಗೂ ಬಹುಶಃ ಪ್ರಮಾಣ ಮಾಡದೇ ಇದ್ರೂ ಆ ಪ್ರಮಾಣ ಮಾಡೋದಕ್ಕಿಂತ ಹೆಚ್ಚು ಅಂತ ನೀವೆಲ್ಲ ನಂಬಬೇಕು. ಅದು ನನ್ನ ಕೋರಿಕೆ ನಿಮ್ಮೆಲ್ಲರಲ್ಲೂ. ಇನ್ನು ಈ ಸಂಸ್ಥೆ ಬಗ್ಗೆ ತಾವು ಕೇಳ್ತಾ ಇದ್ರಿ, ಯಾವ ಹಂತದಲ್ಲಿದೆ, ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿ. ಸರ್ಕಾರದಿಂದ ನಮಗೀಗಾಗಲೇ ಅನುಮತಿ ಸಿಕ್ಕಿದೆ, ಸಂಸ್ಥೆಯನ್ನು ಪ್ರಾರಂಭಿಸಬೇಕು. ಮುಂಚೆ ಅದನ್ನು ವಿಜಯಪುರ ವೈದ್ಯಕೀಯ ಮಹಾವಿದ್ಯಾಲಯ ಅಂತ ಅಷ್ಟೇ ಆಗಿತ್ತು. ಈಗ ಅದು ವಿಜಯಪುರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ವಿಜಯಪುರ, ಇದರ ಅನುಮತಿ ಪಡೆದುಕೊಂಡು ಬಂದಿರೋದು ಡಾಕ್ಟರ್ ಮಾಸ್ತಿ ಸರ್. ಇದೆಲ್ಲ ಸಾಕಷ್ಟು ಶ್ರಮಪಟ್ಟು ಇಲ್ಲಿ ನಮ್ಗೆ ಏನೇನು ಬೇಕೋ ಕೆಲವೊಂದು ಸೌಲಭ್ಯಗಳು ಈಗಾಗಲೇ ಇದೆ, ಇದ್ದಿದ್ದಂತೂ ಸತ್ಯ. ಆದರೆ ಇದು ಹೆಂಗೆ ಇವತ್ತು ಒಂದು ಮನೆ ಕಟ್ಟಬೇಕಂತಂದರೆ ನಾವೆಲ್ಲ ಇಷ್ಟೆಲ್ಲ ಜನರು ಈ ಒಂದು ಕಾರ್ಯವನ್ನು ಕೈಗೆತ್ಕೊಂಡಾಗ ಇದು ಇಟ್ಟಂಗಿ, ಉಸುಕು, ಸಿಮೆಂಟು, ಮಣ್ಣು, ಮತ್ತೊಂದು ಮುಗಿದೊಂದು ಕಬ್ಬಿಣ, ಇವೆಲ್ಲ ಹೆಂಗೆ ಬೇಕೋ ಹಾಗೆ ಈ ಒಂದು ಸಂಸ್ಥೆ ಹೊಸದಾಗಿ ಪ್ರಾರಂಭ ಆಗ್ಬೇಕಂತಂದರೆ ಅದು ಒಂದು ದಿನದಲ್ಲಿ ಆಗುವಂಥ ಓವರ್ ನೈಟ್. ಇವತ್ತು ರಾತ್ರಿ ನಾನು ಕನ್ಸ್ಕೊಂಡೆ ನಾಳೆ ಬೆಳಿಗ್ಗೆ ಆಗುವಂಥದ್ದು ಅಲ್ವೇ ಅಲ್ಲ. ಒಂದು ತಾಯಿ ಹೊತ್ತು 9 ತಿಂಗಳು ತನ್ನ ಗರ್ಭದಲ್ಲಿ ಇಟ್ಕೊಂಡು ಆ ಮಗುನ ಹೆತ್ತ ಮೇಲೆ ಅದನ್ನು ಬೆಳೆಸಬೇಕಾದ್ರೆ 9 ತಿಂಗಳು ಬೇಕಾಗ್ತದೆ. ಅಂಥದ್ದು ಇದು ಒಂದು ಮಹಾನ್ ಸಂಸ್ಥೆ, ಮಹಾನ್ ವೈದ್ಯಕೀಯ ವಿದ್ಯಾಲಯ. ನಾವೆಲ್ಲ ಕಂಡಿರೋ ಕನಸೇನು, ಇಲ್ಲಿ ನಮ್ಮ ಇಲ್ಲಿ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಯ ಜನರು ಈ ಸಂಸ್ಥೆಯಲ್ಲಿ ಅವರು ವಿದ್ಯಾಭ್ಯಾಸ ಅತ್ಯುತ್ತಮವಾದಂತಹ ವೈದ್ಯಕೀಯ ಶಿಕ್ಷಣವನ್ನು ಪಡಿಬೇಕು. ಅದಲ್ಲದೆ ಇಲ್ಲಿ ಅತ್ಯುತ್ತಮವಾದಂತಹ ಒಂದು ಆರೋಗ್ಯ ಸೇವೆಗಳು ಇಲ್ಲಿ ಪ್ರತಿಯೊಬ್ಬರಿಗೂ ಲಭ್ಯ ಆಗ್ಬೇಕನ್ನೋದು ನಮ್ಮೆಲ್ಲರ ಆಶೆ. ಹಾಗಾಗ್ಬೇಕಂತಂದ್ರೆ ತಾಳ್ಮೆ ಬಹಳ ಮುಖ್ಯ. ಯಾವುದು ಇವತ್ತು ನಾನು ಮಾಡ್ತೀನಿ ಇವತ್ತಾಗಿ ಬಿಡ್ತೈತಿ ಅದು ಸಾಧ್ಯವಿಲ್ಲ. ಮತ್ತು ಇದು ಬಹುಶಃ ಮಾಸ್ತಿಹೊಳಿ ಸರ್ ಒಪ್ಕೋತಾರೆ, ನೀವೆಲ್ಲರೂ ಒಪ್ಕೋತೀರಿ. ಪ್ರತಿಯೊಬ್ಬರು ಯಾರು ಮನೆ ಕಟ್ಟಿರಿ, ಯಾರೋ ನೋಡಿರ್ತೀರಿ, ಮಾಡಿರ್ತೀರಿ, ಯಾವುದೋ ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ. ಇನ್ನೇನು ನಾನು ಈ ವಿಶೇಷಾಧಿಕಾರಿಯಾಗಿ ಒಂದು ಶೋಕಿಗೆ ಬಂದಿಲ್ಲ. ನನ್ನ ಊರು ಮೇಲೆ ಇಟ್ಟಂತಹ ಒಂದು ಪ್ರೀತಿ, ಒಂದು ಅಭಿಮಾನ, ತಮ್ಮೆಲ್ಲರ ನಂಬಿಕೆ ಉಳಿಸ್ಕೋಬೇಕು ಅನ್ನೋದಕ್ಕೆ ನಾನು ಇವತ್ತಿಲ್ಲಿ ಬಂದೆ. ಅದನ್ನು ನಾನು ಸಂಪೂರ್ಣವಾಗಿ ಶ್ರಮಪಟ್ಟು ನನ್ನ ಕಡೆಯಿಂದ ಆಗಬೇಕಾದಂತಹ ಪ್ರತಿಯೊಂದು ಕಾರ್ಯಕಲಾಪಗಳು ತಮ್ಮೆಲ್ಲರ ಸಹಕಾರದಿಂದ ನಾನು ಈಡೇರಿಸಿ ಸಾಧ್ಯವಾದ ಭಾಳ ಅತ್ಯುತ್ತಮ ಕಾರ್ಯಕ್ರಮ ಇತ್ತು. ಭಾಳ ಖುಷಿ ಅನಿಸ್ತದೆ. ನಮ್ಮವರೇ ಆದ, ನಮ್ಮ ಜಿಲ್ಲೆಯವರೇ ಆದ. ಅವ್ರು ಹೇಳಿದ್ರು, ನಾನು ಹೆಣ್ಮಗಳ ಅನ್ಕೋಬೇಡ್ರಿ, ಗಂಡು ಮೆಟ್ಟಿನ ನಾಡದು ಅಂತ. ನಾನು ಭಾಳ ಖುಷಿ ಆಗ್ತದೆ ಮಾತು ಕೇಳಿ. ನನಗೇನು ನೆನ್ಪು ಬರ್ತದೆ, ಬಸವಣ್ಣವರ ಅನುಭವ ಮಟ್ಟ ನೆನ್ಪು ಬರ್ತದೆ ನೋಡ್ರಿ. ಅಕ್ಕ ಮಾದೇವಿ ಹೆಂಗೆ ಹೇಳಿದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ಅಕ್ಕ ಮಾದೇವಿ ಅಂತ ನಮ್ಮ ಸ್ಪೆಷಲ್ ವಿಶೇಷ ಅಧಿಕಾರಿ ಸಿಕ್ಕಾರ. ನಮ್ಮವರೇ ಆದಂಥ ಡಾಕ್ಟರ್ ಜಾನಕಿ ತೊರೆ ಮೇಡಮ್ ಅವರೇ, ಅವು ನನ್ನ ಎಲ್ಲ ಆತ್ಮೀಯರೇ ಮೇಡಮ್. ನೀವು ಭಾಳ ಇದರಲ್ಲಿ ಈ ಎಷ್ಟು ಜನ ಅದಲ್ಲ, ಇದರಲ್ಲಿ ಜಾತಿ ಇಲ್ಲ, ಪಕ್ಷ ಇಲ್ಲ, ಏನು ಧರ್ಮ ಇಲ್ಲ, ಏನಿಲ್ಲ. ಇವು ಒಂದೇ ಒಂದು ಹೋರಾಟ. ಎಲ್ಲರೂ ಸೇರಿ ಬಿಜಾಪುರದ ಹೃದಯಗಳು, ಒಳ್ಳೆಯ ಇದ್ದಂಥ ಹೃದಯಗಳು ಅಂದರೆ ಇಲ್ಲೇ ಸಿಗ್ತದೆ ನಮಗೆ ಹೆಚ್ಚುಗಳು.
ಪ್ರತಿಯೊಬ್ಬರು ಇಲ್ಲಿ ಗೊತ್ತವ್ರು ಅವ್ರ ಬಗ್ಗೆ ಭಗವಾನ್ ಹೇಳ್ಬೋದು, ನಮ್ಮ ಗುರಿಕಾರ ಬಗ್ಗೆ, ಲೆಂದಿ ಸರ್ ಬಗ್ಗೆ, ಶ್ರೀನಾಥ್ ಅವ್ರ ಬಗ್ಗೆ, ಸೂರ್ಯ ಯಾರು ಲಕ್ಷ್ಮಣರ ಬಗ್ಗೆ ಯಾರು ಹೇಳೋ ಪ್ರಶ್ನೆ ಇಲ್ಲ. ಅವ್ರು ಹೆಂಗಿದಾರಪ್ಪ ಅಂತಂದ್ರೆ ವಿಜಯಪುರ ಒಳ್ಳೇದಾಗಬೇಕಂತ ಬಯಸೋರು, ಇದರಲ್ಲಿ ಯಾವುದೇ ಸ್ವಾರ್ಥ ಒಬ್ಬರದು ಇಲ್ಲ. ಸ್ವಂತ ಕೈಲಿಂದ ಖರ್ಚು ಮಾಡಿ ಅವರೆಲ್ಲ ಹೋರಾಟ ಮಾಡಿದ್ದಾರೆ. ಅವ್ರ ಉದ್ದೇಶ ಏನಿಪ್ಪ ಅಂದರೆ ವಿಜಯಪುರಕ್ಕೆ ಇಷ್ಟು ದೊಡ್ಡದು ಹಾಸ್ಪಿಟ್ಲ್ ಐತಿ, ಇಷ್ಟು ದೊಡ್ಡ ಜಾಗ ಐತಿ, ಬೇರೆ ಜಿಲ್ಲೆಗಳಿಗೆ ಮೆಡಿಕಲ್ ಕಾಲೇಜ್ ನಮ್ಮ ಕಡೆ ಯಾಕೆ ಆಗಬಾರ್ದು ಅಂತ ಒಂದೇ ಒಂದು ಹೋರಾಡೋರು, ಬೇರೆ ಎಲ್ಲೂ ಡೈವರ್ಟ್ ಆಗಲೇ ಇಲ್ಲ ಅವರು. ಸೊ ಅಂತ ಒಂದೆಲ್ಲ ಇದ್ದಂಥ ನೀವೆಲ್ಲರಿಗೂ ನನ್ನ ಕಡೆಯಿಂದ ಎಷ್ಟು ಧನ್ಯವಾದಗಳು, ಅದಕ್ಕೆ ಲೆಕ್ಕವೇ ಇಲ್ಲ, ಹೇಳಿದ್ರು ಕಡಿಮೆನೆ. ಸೊ ಇದು ನನ್ನ ಬಿಜಾಪುರ, ನಮ್ಮ ಹೆಮ್ಮೆ ನಮ್ಮ ಬಿಜಾಪುರ ಗೊತ್ತಿರ್ಬೇಕು. ನಾನು ಯಾವಾಗ ಹೇಳ್ತೇನೆ ನಮ್ಮ ಹೆಮ್ಮೆ ನಮ್ಮ ಆಸ್ಪತ್ರೆ ಹೇಳ್ತಾ ಇರ್ತೀನಿ. ಬಿಜಾಪುರ ಹೆಂಗಿರ್ಬೇಕಪ್ಪ ಅಂತಂದ್ರೆ ಈಗ ಎಲ್ಲರೂ ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಬಿಜಾಪುರ ಜನ ತೆಗೋಗ್ಲೇ ನಮ್ಮ ಮೊನ್ನೆ ಹೆಲ್ತ್ ಮಿನಿಸ್ಟರ್ ಊಟಿಗೆ ಆದ್ರೆ ಸರ್ ಜಿಲ್ಲಾ ಆಸ್ಪತ್ರೆ ಭಾಳ ಚೆನ್ನಾಗಿದೆಪ್ಪ ಅಂತ ಹೇಳಿದ್ರು. ನಾನು ಏನೂ ಹೇಳೇ ಇಲ್ಲ, ಅವ್ರು ತಮ್ಮ ಹೇಳಿದ್ರು. ಅಂದರೆ ಅಷ್ಟು ಮೆಸೇಜ್ ಹೆಂಗೆ ಮುಟ್ಟಿಸ್ತಾವಂದ್ರೆ ಹೆಂಗೆ ಮುಟ್ತೇವೆ ನಮ್ಮ ಕೆಲಸಗಳು. ನಾವು ಕೆಲಸ ಮಾತಾಡೋದು ಬೇಡ, ಮಾತು ಕಡಿಮೆ, ಕೆಲಸನೇ ಜಾಸ್ತಿ ಇರಬೇಕು. ನಾವು ಮಾತುಗಳು ಕೆಲಸ ಆಗಬಾರ್ದು, ಕೆಲಸಗಳು ಮಾತುಗಳಾಗಿ ಜನರಿಗೆ ಮುಟ್ಟುವಂಥ ಕೆಲಸ ಮಾಡಬೇಕು. ನಾನು ಒಂದೇ ಒಂದು ಉದ್ದೇಶ ಮಾಡಂತ ಎಲ್ಲರೂ ಹೇಳ್ತಾ ಇದ್ದೀನಿ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ನಿರ್ಗತಿಕರಿಗೆ, ಬಡ ಜನರಿಗೆ ಒಳ್ಳೆಯ ಸೇವೆ ಸಿಗಬೇಕು. ಹೆಂಗೆ ಸಿಗಬೇಕು ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಸಿಗುವಂಥ ಸೇವೆ ಸಿಗುವಂಥ ನನ್ನ ಆಶೆ. ಆ ಉದ್ದೇಶ ಮೆಡಿಕಲ್ ಕಾಲೇಜ್ ಬಂದು ಇನ್ನೂ ಬೂಸ್ಟಪ್ ಆಗಿಬಿಡ್ತೀವಿ, ಇನ್ನೂ ಒಳ್ಳೆ ಸೇವೆ ಕೊಡ್ಬೋದು. ನಿಮಗೆಲ್ಲ ಗೊತ್ತಿರಬೇಕು, ಒಂದು ಡೆಲಿವರಿ ಹೊರಗಡೆ ಮಾಡಿಸಿದ್ರೆ 1 ಲಕ್ಷ ರೂಪಾಯಿ, ಹೊರಗಡೆ ತೋರಿಸಿದ್ರೆ ಎಷ್ಟೋ ಖರ್ಚಾಗ್ತವೆ, ನನಗೂ ಕೊಡೋಕ್ಕಾಗೋದಿಲ್ಲ ಅಂತಪ್ಪ ಬಡ ಜನ ಎಲ್ಲಿ ಕೊಡೋಕ್ಕೆ ಸಾಧ್ಯ. ಆ ಒಂದು ಉದ್ದೇಶದಿಂದ ನಾವು ಬಂದು 2.5 ವರ್ಷ ಆಯಿತು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಸಾಕಷ್ಟು ನಾನು ಪ್ರತಿಯೊಬ್ಬರು ಶ್ರೀನಾಥ್ ಆಗಲಿ, ಎನ್.ಡಿ. ಅವರಲ್ಲಿ ಭಾಳ ಜನ ಅವರು ಪ್ರತಿಯೊಬ್ಬರು ಭಾಳ ಸಪೋರ್ಟ್ ಮಾಡಿದ್ದಾರೆ ನಾನು ಬಂದಲ್ಲಿ. ಪ್ರತಿಯೊಬ್ಬರು ಅವರು ಹೇಳಿದೆ. ಇಲ್ಲಿ ಕೀಮೋಥೆರಪಿ ಸೆಂಟರ್ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಭಾಳಷ್ಟು ಖರ್ಚಾಗ್ತಿತ್ತು, 5 ಲಕ್ಷ ರೂಪಾಯಿ ಯಾರಿಗೆ ಕೊಡೋಕ್ಕಾಗುತ್ತೆ. ಎಷ್ಟೋ ಜನ ಒಂದು 60 ಕೇಸ್ ಹೈಯೆಸ್ಟ್ ಇನ್ ಕರ್ನಾಟಕ ಮಾಡಿದ್ದೀವಿ ನಾವು. ಸೊ ಇದಕ್ಕೆ ಯಾಕೆ ಹೆಮ್ಮೆ ಅನಿಸೋದು, ಭಾಳಷ್ಟು ಸಿಜೇರಿಯನ್ ನೋಡಬೇಕು. ತಿಂಗಳ 500 ಸಿಜೇರಿಯನ್, ಒಂದು ಸಿಜೇರಿಯನ್ 1 ಲಕ್ಷ ರೂಪಾಯಿ ಅಂದ್ರೆ 5 ಕೋಟಿ ರೂಪಾಯಿ ಬಿಜಾಪುರಕ್ಕೆ ಇಲ್ಲೇ ಉಳಿತು ಅಂತ ನಾವು ಹೇಳ್ಬೋದು ಅಂತ ಖುಷಿ ಆ ದುಡ್ಡೆಲ್ಲ. ಇದೆಲ್ಲ ನಾನು ಹೇಳ್ತೇನೆ, ಭಾಳ ಜನರಿಗೆ ಹೇಳೋದು ಒಂದೇ ಉದ್ದೇಶ, ಈ ಆಸ್ಪತ್ರೆ ನಂದಲ್ಲ, ಸರ್ಕಾರದಲ್ಲ, ಯಾರಿದ್ರೆ ಇದು ಜನ ಟ್ಯಾಕ್ಸ್ ಕಟ್ಟಿದ್ರೆ ನಮ್ಗೆ ದುಡ್ಡು ಕೊಡ್ತಾರೆ. ಈ ಟೇಬಲ್ ಕುರ್ಚಿ ತರ್ತೀವಿ, ಮೈಕ್ ತರ್ತೀವಿ, ಬಿಲ್ಡಿಂಗ್ ಕಟ್ತೀವಿ, ನಮ್ಗೆ ಸ್ಯಾಲ್ರಿ ಕೊಡ್ತಾರೆ. ಅವ್ರಿಗೆ ನಾವು ಒಳ್ಳೆ ಸೇವೆ ಕೊಡಬೇಕು, ಒಂದೇ ಒಂದು ಗುರಿ, ಅದು ಒಂದೇ ಒಂದು ಉದ್ದೇಶ. ತಾವೆಲ್ಲರೂ ಅದೇ ರೀತಿ ಸಹಕಾರ ಕೊಟ್ಟಿದ್ರಿ. ಈಗ ನಿಮ್ಗೆ ಒಂದೇ ಉದ್ದೇಶ ಹೇಳಪ್ಪ ಅಂತಂದ್ರೆ, ನಮ್ಮ ಆಸ್ಪತ್ರೆ ಮೇಡಮ್ ನೋಡಿದ್ಮೇಲೆ ಇನ್ನೂ ಪೂರ ಇಂಚು ನೋಡತ್ತಿಲ್ಲ, ಮೇಡಮ್ ತೋರಿಸಿ ಕಳಿಸ್ತೀನಿ ಅಂತೆಲ್ಲ ಆಮೇಲೆ ತೋರಿಸಿದ್ದೀನಿ, ಅಡ್ಡಾಡೋದು ನೋಡ್ರಿ ಅಂತ ಹೇಳಿ ನನಗೆ. ಯಾಕಪ್ಪ ಅಂದರೆ ನಮ್ಮ ಆಸ್ಪತ್ರೆ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಒಂದು ಮಾದರಿ ಇತ್ತು ಆಸ್ಪತ್ರೆ. ಇಲ್ಲಿ ಏನೂ ಕಡಿಮೆ ಇಲ್ರಿ. ನಮ್ದು ಈಗ 670 ಬೆಡ್ ಪ್ಲಸ್ 150 ಬೆಡ್, ಆಲ್ಮೋಸ್ಟ್ 800 ಬೆಡ್. ಈಗ 250 ಬೆಡ್ ಬಿಟ್ಟು 800 ಬೆಡ್ ಇದಾವೆ. ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ 500 ಬೆಡ್ ಸಾಕ್ರಿ. ಅದ್ರ ಬಿಟ್ಟು ನಮ್ಮ ಕಡೆ 300 ಎಕ್ಸ್ಟ್ರಾ ಬೆಡ್ ಇದಾವೆ. ಮತ್ತು ಇನ್ನೂ 500 ಬೆಡ್ ಎಕ್ಸ್ಟ್ರಾ ಆಗೋದು ಇನ್ನೊಂದು 3-4 ತಿಂಗಳದಾಗ. ಸೊ ಇದಕ್ಕೆ ಯಾರ ಸರ್ಕಾರ, ತಮ್ಮೆಲ್ಲ ಸರ್ಕಾರ, ಜನತೆಯ ಸರ್ಕಾರ, ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಹಿಂದಿನಿಂದ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ನನಗೆ. ಈ ಸೂಪರ್ ಸ್ಪೆಷಾಲಿಟಿ ಆಗಲಿಕ್ಕೆ, ಅದರ ಟೆಂಡರ್ ಆಗಲಿಕ್ಕೆ, ಅದ್ರ ದುಡ್ಡು ಸ್ಯಾಂಕ್ಷನ್ ಮಾಡಲಿಕ್ಕೆ ಎಲ್ಲ ನಮ್ಮ ಮಾನ್ಯ ಸಚಿವರಾದ ಡಿ ಬಿ ಪಾಟೀಲ್ ಅವರು ಭಾಳ ಸಹಕಾರ ಮಾಡಿದ್ರು. ಅದ್ರ ಮುಖ್ಯವಾಗಿ ಹಿಂದಿನ ಸಚಿವರು ಎಲ್ಲರೂ ನೆನಪು ಮಾಡ್ಕೋಬೇಕು. ನಾವು ಶಿವರಾಜ ಪಾಟೀಲ್ ಸರ್ ನೆನಪು ಮಾಡ್ಕೋಬೇಕು, ನಮ್ಮ ಬಸವನಗೌಡ ಪಾಟೀಲ್ ನೆನಪು ಮಾಡ್ಕೋಬೇಕು. ಅವರು ಕೂಡ ನಮ್ಮ ಆಸ್ಪತ್ರೆಗೆ ಭಾಳಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದ್ರ ಬಿಟ್ಟು ನಮ್ಮ ಉದ್ಯಮ ಶಾಸಕ ನೆನಪು ಮಾಡಬೇಕು, ಅಶೋಕ್ ನರವಳಿ ಸರ್ ನೆನಪು ಮಾಡ್ಕೋಬೇಕು. ಆಮೇಲೆ ಇದಾಗಿ ನಮ್ಮ ಯಶವಂತರಾಯಗೌಡ ಸರ್ ನೆನಪು ಮಾಡಬೇಕು. ಬೆಂಗಳೂರು ಹೋದಾಗ ಅವರು ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಒಂದು ಮೆಡಿಕಲ್ ಕಾಲೇಜ್ ಸಂಬಂಧ ಸೂಪರ್ ಸ್ಪೆಷಾಲಿಟಿಗೋಸ್ಕರ ಒಂದು 10 ಸಲ ಹೋಗಿರ್ಬೇಕು ರೀ. ಸ್ಯಾಂಕ್ಷನ್ ಮಾಡ್ಕೋಬೇಕಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ. 10 ಸಲ ಹೋದಾಗ ವಿಶಾಲ್ ಸರ್ ಬೆಟ್ಟಾಗ ಪ್ರತಿಯೊಬ್ಬರಿಗೆ ಯಾರು ಸಿಕ್ಕರ್ ಕಡೆ ಹೇಳಿಸಿದ್ದೀನಿ ಸರ್, ಸ್ವಲ್ಪ ಹೇಳಿ ಸರ್ ಪ್ಲೀಸ್. ಯಾರೂ ಇಲ್ಲಂದಿಲ್ಲ. ಒಂದ್ಸಲ ನನಗೆ ಆಶ್ಚರ್ಯ ಅನಿಸೋದು, ಎಲ್ಲ ಒಬ್ಬ ಯಾರೇ ವಿಧಾನಸಭೆಗೆ ಯಾರೇ ಸಿಕ್ಕರು ಕೂಡ ಫೋನ್ ಮಾಡಿಸಿದ್ದೀನಿ ಅಂದರೆ ಎಲ್ಲರೂ ಕಡೆ ಹೋಗಲಿ ಪ್ರೆಷರ್ ಅಂತ. ಹೀಗಾಗಿ ಎಲ್ಲ ಶಾಸಕರು ಅವರು ಹೇಳಿದ್ರು, ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಳಷ್ಟು ತಪ್ಪು ಕಲ್ಪನೆ ಇದ್ರು ಕೂಡ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಾಹೇಬರು. ಮಿನಿಸ್ಟರ್ ಹೇಳಬೇಕಂದ್ರೆ ನಾವು ಸೂಪರ್ ಸ್ಪೆಷಾಲಿಟಿ ವಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ, ಟ್ರಾಮಾ ಕೇರ್ ವಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟು ನಿಜವಾಗ್ಲೂ ನೆನೀಬೇಕಾಗುತ್ತೆ ಅವ್ರಿಗೆ. ಸೊ ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ಟಂಥ ಹಿಂದಿದ್ದಂಥ ಉಸ್ತುವಾರಿ ಶಿವರಾಜ ಪಾಟೀಲ್ ಸರ್ ಕೂಡ ಭಾಳಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ. ಸೊ ಈಗಿದ್ದಂಥ ಉಸ್ತುವಾರಿ ಸಚಿವರು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಇವೆಲ್ಲರೂ ಸರ್ಕಾರದಿಂದ ಆಗುತ್ತೆ ರೀ. ಮೇಡಮ್ ಹೇಳಿದ್ರಲ್ಲ, ಒಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಬೇಕೇ ಬೇಕು ನಮಗೆ. ಆ ರೀತಿಯಿಂದ ಇವತ್ತು ಕನಸು ಹಾಕ್ಲಿಕ್ಕೆ ಸಾಧ್ಯ ಏನಪ್ಪ ಅಂತಂದ್ರೆ ಒಂದು ನೆನಪಿಟ್ಕೋರು, ಎಲ್ಲರಿಗೂ ಲಾಸ್ಟ್ ಟೈಮ್ ಹೇಳಿದೆ, ನಾವು ಮೆಡಿಕಲ್ ಕಾಲೇಜ್ ಆಗ್ಬಿಟ್ಟಿದ್ರು ಮುಗಿತಿ. ಇದು ಯಾರಿಗೂ ಸ್ಟಾಪ್ ಮಾಡೋಕೆ ಬರೋದಿಲ್ಲ. ನನಗೆ ಎಲ್ಲರೂ ನೆನಪಿಡಬೇಕು. ಇದು ಮೇಡಮ್ ಸಂವಿಧಾನ ಇದು, ಅಂಬೇಡ್ಕರ್ ಜಿ ಅವ್ರದ್ದು, ನಮ್ಮ ಸಂವಿಧಾನ ಇದು, ಜನರ ಸಂವಿಧಾನ ಇದು. ಜನರು ಡಿಸೈಡ್ ಮಾಡಿಬಿಟ್ಟಾರೆ ನಮ್ದು ಆಗೈತೆ ಮುಗಿತೀಗ. ಅಲ್ಲಿ ಮೆಡಿಕಲ್ ಕಾಲೇಜ್ ಏನು ಕ್ಯಾನ್ಸಲ್ ಆಗಿ ಸಾಧ್ಯ ಇಲ್ಲ, ಆಗೋದಿಲ್ಲ. ಭಗವಾನ್